ಓಂ ಶಾಂತಿ. ಯೋಗದಿಂದ ಜೀವನ ಜ್ಯೋತಿ. ಓಂ ಶಾಂತಿ. ಬಾಪ್ ದಾದ ಮಕ್ಕಳೇ, ನೀವು ಜೀವನವೆಂಬ ದೋಣಿಯ ಯಜಮಾನ ಯೋಗವಾಗಿದೆ. ಈ ಯೋಗವೆಂಬ ಶಕ್ತಿಯಿಂದಲೇ ನಿಮ್ಮ ಆತ್ಮ ಪವಿತ್ರವಾಗುತ್ತದೆ. ನಿಮ್ಮ ಪಾಪ ಕರ್ಮಗಳೆಲ್ಲವೂ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಹೋಗುತ್ತವೆ. ಈ ಮಧುರ ಸಂದೇಶದೊಂದಿಗೆ ಇಂದಿನ ಬಾಪ್ ದಾದರವರ ಪ್ರಾತಃ ಮುರಳಿ ಪ್ರಾರಂಭವಾಗುತ್ತದೆ. ಕಥೆ 1. ಕೈಬಿಟ್ಟ ಮಕ್ಕಳ ಕಥೆ. ಕೆಲವು ಮಕ್ಕಳು ಹಲವು ವರ್ಷಗಳ ಕಾಲ ಜ್ಞಾನ ಮಾರ್ಗದಲ್ಲಿ ಸಾಗಿದ ನಂತರವೂ ತಮ್ಮ ತಂದೆಯನ್ನು ಕೈಬಿಡುತ್ತಾರೆ. ಇದಕ್ಕೆ ಕಾರಣವೇನು ಎಂದು ಬಾಪ್ ದಾದ ವಿವರಿಸುತ್ತಾರೆ. ಇದು ಕೇವಲ ಜ್ಞಾನದ ಕೊರತೆಯಲ್ಲ, ತಂದೆ ಮೇಲೆ ಸಂಪೂರ್ಣ ನಿಶ್ಚಯ ಮತ್ತು ನಂಬಿಕೆ ಇಲ್ಲದಿರುವುದು ಇದಕ್ಕೆ ಮುಖ್ಯ ಕಾರಣ. ಮಾಯೆ ಎಂಬ ರಾಕ್ಷಸಿಯ ಪ್ರಭಾವದಿಂದ ಅವರ ಸ್ಥಿತಿಗಳು ಏರಿಳಿತಗಳು ಉಂಟಾಗುತ್ತವೆ. ಅವರು ವಿಕಾರಿ ದೃಷ್ಟಿಗೆ ಬಲಿಯಾಗುತ್ತಾರೆ. ಪಾಠ: ಜ್ಞಾನವನ್ನು ಕೇವಲ ಅರಿತುಕೊಳ್ಳುವುದು ಮಾತ್ರವಲ್ಲ, ಅದನ್ನು ಸಂಪೂರ್ಣವಾಗಿ ನಂಬುವುದು ಮತ್ತು ಅನುಷ್ಠಾನಕ್ಕೆ ತರುವುದು ಮುಖ್ಯ. ಕಥೆ 2. ಆತ್ಮ ಮತ್ತು ಪರಮಾತ್ಮನ ರಹಸ್ಯ. ನಾವು ಆತ್ಮಗಳೆಲ್ಲರೂ ಬೇಹದ್ದಿನ ತಂದೆಯ ಮಕ್ಕಳು. ನಮ್ಮ ಶಾಶ್ವತ ವಿಳಾಸ ಶಾಂತಿಧಾಮ. ಈ ನಾಟಕ ಭೂಮಿಯಲ್ಲಿ ನಾವು ಪಾತ್ರವಹಿಸಲು ಬಂದಿದ್ದೇವೆ. ಜ್ಞಾನವನ್ನು ನಮ್ಮ ನಾಲಿಗೆಯಿಂದ ಹೇಳಬಹುದು, ಆದರೆ ಯೋಗವು ಸಂಪೂರ್ಣವಾಗಿ ನಮ್ಮ ಹೃದಯದಲ್ಲಿ ಅಡಗಿದೆ. ಈ ಗುಪ್ತ ಯೋಗವು ಆತ್ಮವನ್ನು ಪವಿತ್ರಗೊಳಿಸಿ ಸುಖಧಾಮದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಪಾಠ: ಬಾಹ್ಯ ರೂಪದಲ್ಲಿ ಜ್ಞಾನ ಹಂಚಿದರೂ ನಿಜವಾದ ಪರಿವರ್ತನೆ ನಮ್ಮೊಳಗಿನ ಮೌನ ಯೋಗದಿಂದಲೇ ಸಾಧ್ಯ. ಕಥೆ 3. ರಕ್ಷಾಬಂಧನದ ನಿಜವಾದ ಅರ್ಥ. ನಾವು ಕಾಮವನ್ನು ಜಯಿಸಿದಾಗ ಮಾತ್ರ ನಿಜವಾದ ರಕ್ಷಾಬಂಧನವನ್ನು ಆಚರಿಸಿದಂತಾಗುತ್ತದೆ. ಬಾಪ್ ದಾದಾರವರು ನಮ್ಮನ್ನು ಪಾವನಗೊಳಿಸಿ ನಮ್ಮ ನಿಜವಾದ ರಕ್ಷಕನಾಗುತ್ತಾರೆ. ಪಾಠ: ಪವಿತ್ರತೆಯ ಪ್ರತಿಜ್ಞೆಯೇ ನಮ್ಮ ರಕ್ಷಣಾ ಕವಚ. ವರದಾನ ಮತ್ತು ಸ್ಲೋಗನ್. ವರದಾನ: ತಂದೆಯ ಎಲ್ಲ ಆಜ್ಞೆಗಳನ್ನು ಸಂತೋಷದಿಂದ ಪಾಲಿಸುವವರೇ ನಿಜವಾದ ಪ್ರಿಯತಮೆ. ಸ್ಲೋಗನ್: ಚಿಂತೆ ಮಾಡುವುದು ಮಾಯೆಯ ಕೈಗೆ ಸಿಕ್ಕಿ ಹಾಕಿಕೊಳ್ಳುವುದು. ಚಿಂತೆಯ ಬದಲು ಚಿಂತನೆಯಲ್ಲೇ ನಿರತರ. ಓಂ ಶಾಂತಿ.